ಆಪರೇಷನ್ ಸಿಂಧೂರ ನಾನ್ ಸ್ಟಾಪ್ ಕವರೇಜ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನೋಡಿ, ಪಹಲ್ಗಾಮ್ ಉಗ್ರರ ದಾಳಿಯ ನಂತರದ ಸಂದರ್ಭದಲ್ಲಿ ಭಾರತ ಯಾವ ಸ್ಟೆಪ್ ನ ಇಡುತ್ತೆ ಅನ್ನುವಂತ ಕುತೂಹಲ ಇತ್ತು. ಅಂತೆಯೇ ಏರ್ ಸ್ಟ್ರೈಕ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್ ಇಬ್ಬರು ಭೇಟಿಯಾಗಲಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ನರೇಂದ್ರ ಮೋದಿಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ನೀಡಲಿದ್ದಾರೆ. ಪ್ರಧಾನಿ ಮೋದಿಗೆ ಮಾಹಿತಿ ನೀಡುತ್ತಾರೆ ರಕ್ಷಣಾ ಸಚಿವರು. ಬಹಳ ಮುಖ್ಯವಾದಂತಹ ಬೆಳವಣಿಗೆ ನಡೆದಿದೆ. ಹಾಗಾಗಿ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ ಮತ್ತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಈಗಾಗಲೇ ಸೇನಾ ಮುಖ್ಯಸ್ಥರಿಂದ ರಾಜನಾಥ್ ಸಿಂಗ್ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಒಂದು ಸುದ್ದಿಗೋಷ್ಠಿ ಕೂಡ ಸೇನಾ ಅಧಿಕಾರಿಗಳಿಂದ ನಡೆಯಲಿದೆ. ಇವತ್ತು ಆದಂತಹ ಏರ್ ಸ್ಟ್ರೈಕ್ ಏನಿದೆ ಅಂದ್ರೆ ರಾತ್ರಿ ನಡೆದಂತಹ ಏರ್ ಸ್ಟ್ರೈಕ್ಗೆ ಪ್ರತಿಯೊಂದು ಇತರ ರಾಷ್ಟ್ರಗಳು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಪಾಕಿಸ್ತಾನ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ, ನಮ್ಮ ನಾಗರಿಕರನ್ನ ಭಾರತ ಟಾರ್ಗೆಟ್ ಮಾಡಿದೆ ಅಂತ. ಹಾಗಾಗಿ ಸೇನಾ ಅಧಿಕಾರಿಗಳು ಮಾಡಿರುವಂತಹ ಈ ಒಂದು ಏರ್ ಸ್ಟ್ರೈಕ್ಗೆ ಯಾವ ರೀತಿಯ ಕ್ಲಾರಿಫಿಕೇಶನ್ ಆ ಅಧಿಕಾರಿಗಳಿಂದ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಆ ಕ್ಲಾರಿಟಿಯನ್ನು ಕೊಡಲಿದ್ದಾರೆ. ಜೊತೆಗೆ ರಾಜನಾಥ್ ಸಿಂಗ್ ಸೇನಾ ಅಧಿಕಾರಿಗಳಿಂದ ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ, ಮಾಹಿತಿ ಹಂಚಿಕೊಳ್ತಾರೆ. ಇದೆಲ್ಲದರ ಜೊತೆಗೆ 11 ಗಂಟೆಗೆ ಸಿಸಿಎಸ್ ಸಭೆಯನ್ನು ಕರೆದಿದ್ದಾರೆ ನರೇಂದ್ರ ಮೋದಿ. ಬಹಳ ಮುಖ್ಯವಾಗಿ ಈ ಏರ್ ಸ್ಟ್ರೈಕ್ ಏನಿದೆ, ನೀವು ಗಮನಿಸಿದ್ರಿ, ಭಾರತೀಯ ಮಹಿಳೆಯರನ್ನ, ಆ ಭಾರತೀಯ ಮಹಿಳೆಯರ ಸಿಂಧೂರವನ್ನು ಅಳಿಸಿದ್ದಕ್ಕೆ ಪ್ರತೀಕಾರ ಅಂತ ಉಲ್ಲೇಖ ಮಾಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲೇ ನಡೆದಿದೆ ಈ ಕಾರ್ಯಾಚರಣೆ. ನಾನು ಪಲ್ಲವಿ ಅವರನ್ನ ನೆನಪು ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಆ ಉಗ್ರ ತನ್ನ ಗಂಡನನ್ನ ಹತ್ಯೆ ಮಾಡಿದ ಸಂದರ್ಭದಲ್ಲಿ ಆಕೆ ಹೇಳಿದ ಒಂದೇ ಒಂದು ಮಾತು, ನನ್ನನ್ನು ಯಾಕೆ ಉಳಿಸಿದ್ದೀಯಾ, ನನ್ನನ್ನು ಕೂಡ ಕೊಲ್ಲು ಅಂದಾಗ ಮೋದಿಗೆ ಹೇಳು ಅಂತ ಉಗ್ರ ಹೇಳಿರ್ತಾನೆ. ಅಂತ ಹಲವು ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಕ್ಕೆ ಪ್ರತೀಕಾರದ ಉತ್ತರ ಇದು. ಮಾತ್ರವಲ್ಲ, ನೀವು ಗಮನಿಸ್ತಾ ಇದ್ದೀರಿ, ಅವತ್ತು ನಡೆದಂತಹ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಅಟ್ಯಾಕ್ ಆಗಿಲ್ಲ, ಮಕ್ಕಳ ಮೇಲೆ ಅಟ್ಯಾಕ್ ಆಗಿಲ್ಲ. ಅಟ್ಯಾಕ್ ಆಗಿದ್ದು ಪುರುಷರ ಮೇಲೆ. ಭಾರತದ ಹೆಣ್ಣು ಮಕ್ಕಳ ಆ ಸಿಂಧೂರವನ್ನು ಅಳಿಸಿದ್ದಕ್ಕೆ ಆಪರೇಷನ್ ಸಿಂಧೂರ ಆಗಿದೆ. ದೇಶದಾದ್ಯಂತ ವಿಜಯೋತ್ಸಾಹ ನಡೀತಾ ಇದೆ. ಕಾರಣ ಏನು ಅಂತ ನೋಡೋದಾದ್ರೆ, 22ನೇ ತಾರೀಕು ಆದಂತಹ ಪಹಲ್ಗಾಮ್ ಉಗ್ರರ ದಾಳಿಯ ನಂತರದ ಸಂದರ್ಭದಲ್ಲಿ ಏನು ಮಾಡ್ತಾ ಇದೆ ಭಾರತ ಸರ್ಕಾರ, ಏನು ಮಾಡ್ತಾ ಇದೆ ಆ ರಕ್ಷಣಾ ಇಲಾಖೆ, ಈ ರೀತಿ ಪ್ರತಿಪಕ್ಷಗಳು ಸೇರಿದಂತೆ ನಾಗರಿಕರು ಒಂದಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಸರಿಯಾದಂತಹ ಉತ್ತರ, ಭಾರತೀಯ ಸೇನೆಯ ದಾಳಿಗೆ ಬೆಚ್ಚಿ ಬಿದ್ದಿದೆ ಪಾಪಿ ಪಾಕಿಸ್ತಾನ. ದಾಳಿಯಲ್ಲಿ ಪಾಕಿಸ್ತಾನದ ಪ್ರಮುಖ ಉಗ್ರರ ಸಂಹಾರವಾಗಿದೆ. ಹೌದು, ಸೇನೆಯ ದಾಳಿಯಲ್ಲಿ 3 ಉಗ್ರ ಕಮಾಂಡರ್ ಫಿನಿಶ್ ಅನ್ನುವಂತ ಮಾಹಿತಿ ಇದೆ. ಎಲಿಟಿ ಕಮಾಂಡರ್ ಮುದಾಸಿರ್ ಕತೆ ಫಿನಿಶ್. ನೋಡಿ, ಇಂಥ ನಾಯಕರನ್ನ ಹೊಡೆದುರುಳಿಸಬೇಕು. ಭಾರತೀಯ ಸೇನಾ ದಾಳಿಗೆ ಪಾಕಿಸ್ತಾನ ಯಾವ ರೀತಿ ಬೆದರಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ಸೇನಾ ಈ ದಾಳಿ ಏನಿದೆ ಆ ಎಲಿಟಿ ಕಮಾಂಡರ್ ಮುದಾಸಿರ್ ಕಥೆಯನ್ನ ಫಿನಿಶ್ ಮಾಡಿದೆ. ಮಾತ್ರವಲ್ಲ, ಅಲ್ಲಿ ಬರ್ತಿರುವಂತ ಸ್ಟೇಟ್ಮೆಂಟ್ಗಳೇನು ಅಂತ ನೋಡಿದ್ರೆ, ಭಾರತವನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವ ಎಲ್ಲಾ ಪ್ರಯತ್ನ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇದೆ. ನಾವು ಅದನ್ನ ಗಮನಿಸಬೇಕು. ಯಾಕಂದ್ರೆ ಇತರ ರಾಷ್ಟ್ರಗಳ ದೃಷ್ಟಿಯಲ್ಲಿ ಪಾಕಿಸ್ತಾನ ತನ್ನನ್ನು ತಾನು ಉಳಿಸಿಕೊಳ್ಳುವ, ತನ್ನನ್ನು ಇನ್ನೋಸೆಂಟ್ ಅಂತ ತೋರಿಸಿಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನೋಡಿ, ನಮ್ಮ ನಾಗರಿಕರನ್ನ ಭಾರತ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸೇನಾ ಮುಖ್ಯಸ್ಥರು ಅಥವಾ ನರೇಂದ್ರ ಮೋದಿ ಏನು ಜನರನ್ನ ಉದ್ದೇಶಿಸಿ ಮಾತಾಡ್ತಾರೆ, ಇದು ಬಹಳ ಮುಖ್ಯ ಆಗುತ್ತೆ. ಸೊ ಸದ್ಯಕ್ಕಿರುವಂತ ಮಾಹಿತಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮಿಡ್ ನೈಟ್ ನಡೆದಂತಹ ಈ ಆಪರೇಷನ್ಗೆ 10 ಉಗ್ರರು ಬಲಿಯಾಗಿದ್ದಾರೆ. ಮುದಾಸಿರ್ ಪ್ರಮುಖ ಉಗ್ರ, ಆತನ ಸಂಹಾರ ಕೂಡ ನಡೆದಿದೆ. ದಾಳಿಯಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಫಿನಿಶ್ ಅನ್ನುವಂತ ಮಾಹಿತಿ ಇದೆ. ಎಲಿಟಿ ಕಮಾಂಡರ್ ಮುದಾಸಿರ್ ಕತೆ ಕೂಡ ಫಿನಿಶ್.
ಲಷ್ಕರ್ ಎ ತೊಯ್ಬಾ ಉಗ್ರರ ಭೇಟಿಯಾಡಿದೆ ಭಾರತ. ನೋಡಿ, ಹಲವು ಮಸೀದಿಗಳೇ ಉಗ್ರ ಚಟುವಟಿಕೆಗಳ ತಾಣವಾಗಿತ್ತು. ಅಂಥ ಒಂದು ತಾಣಗಳನ್ನೇ ಟಾರ್ಗೆಟ್ ಮಾಡಿತ್ತು ಭಾರತ. ನೋಡಿ, ಹಾರ್ಡ್ಲಿ 22ನೇ ತಾರೀಕಿನಿಂದ ನಿನ್ನೆ 6ನೇ ತಾರೀಕುವರೆಗೂ ಕೂಡ ಸುಮ್ಮನೆ ಕೂತಿರಲಿಲ್ಲ ಭಾರತೀಯ ಸೇನೆ. ನಾನು ಹಲವು ಸಂದರ್ಭಗಳಲ್ಲಿ ಹೇಳಿದ್ದೆ, ಉದ್ವೇಗದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಸಾಧ್ಯ. ಜಿ ಕನ್ನಡ ನ್ಯೂಸ್ ಹಲವು ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡ್ತು, ನಿವೃತ್ತ ಸೇನಾ ಅಧಿಕಾರಿಗಳ ಜೊತೆ ಮಾತಾಡ್ತು, ಭಾರತದ ಆರ್ಥಿಕತೆಯ ಕುರಿತಂತೆಯೂ ಕೂಡ ಚರ್ಚೆ ಮಾಡ್ತು. ಹಲವು ಎಕ್ಸ್ಪರ್ಟ್ಗಳು ಹೇಳಿದ್ದು ಒಂದೇ ಒಂದು ಮಾತು, ಅಣ್ವಸ್ತ್ರದ ಪ್ರಯೋಗ ಯಾವ ದೇಶ ಕಡೆಯಿಂದ ಆಗುವುದಿಲ್ಲ. ಆದರೆ ನೇರವಾಗಿ ಭಾರತೀಯ ಸೇನೆಯನ್ನ ನುಗ್ಗಿ ಹೊಡೆಯೋದಕ್ಕಿಂತ ಅಥವಾ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ಗಳೇನಾಯಿತು ಅದಕ್ಕಿಂತ ಹೆಚ್ಚಿನ ಮಿಡಲ್ ವರ್ಷನ್ ಏನಿರುತ್ತೆ ಅದು ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳಿದ್ರು. ಅಂತೆಯೇ ನೋಡಿ, ನಿನ್ನೆ ಸಾಯಂಕಾಲದವರೆಗೂ ಕೂಡ ಭಾರತೀಯ ಜನತೆಗೆ ಒಂದು ಸ್ಪಷ್ಟ ಸಂದೇಶ ರವಾನೆಯಾಗಿತ್ತು. 4 ಗಂಟೆ ಹೊತ್ತಿಗೆ ಒಂದು ಸೈರನ್ ಆಗುತ್ತೆ. ಆ ಸೈರನ್ ಹೇಗಿರುತ್ತೆ ಅಂದರೆ, ಜನರು ಹೆಂಗೆ ಅಲರ್ಟ್ ಆಗಬೇಕು, ಇಟ್ ಈಸ್ ಲೈಕ್ ಅಣಕು ಪ್ರದರ್ಶನ, ಇಟ್ ಈಸ್ ಅ ರಿಹರ್ಸಲ್ ಅನ್ನೋ ಮಟ್ಟಕ್ಕಿತ್ತು. ಬಟ್ ಎಲ್ಲರೂ ಕೂಡ ಒಂದು ಅಣಕು ಪ್ರದರ್ಶನವಾಗತ್ತೆ ಅಂತ ಅಂದುಕೊಳ್ತಿರುವ ಸಂದರ್ಭದಲ್ಲೇ ರಾತ್ರಿ ಆಗಿರುವಂತಹ ದಾಳಿ ಇದು. ಬಹುದೊಡ್ಡ ದಾಳಿ. 9 ಉಗ್ರರ ಆ ನೆಲೆಯನ್ನು ಹೊಡೆದುರುಳಿಸಲಾಗಿದೆ. ಆಶ್ಚರ್ಯ ಆಗುತ್ತೆ. ಕೆಲವೊಂದು ಜಾಗಗಳು 100-200 ಎಕರೆಗಳಿದ್ದಾವೆ. ಅಲ್ಲಿ ಆ ಉಗ್ರರನ್ನ ತಯಾರು ಮಾಡುವಂತಹ ಕೇಂದ್ರಗಳಾಗಿತ್ತು. ಇದ್ರ ಬಗ್ಗೆ ದೊಡ್ಡ ಹೋಮ್ವರ್ಕನ್ನೇ ಸೇನೆ ಮಾಡಿಕೊಂಡಿದೆ, ಅಥವಾ ಪ್ಲಾನರ್ಸ್ ಮಾಡಿಕೊಂಡಿದ್ದಾರೆ, ಎಕ್ಸ್ಪರ್ಟ್ಸ್ ಮಾಡಿಕೊಂಡಿದ್ದಾರೆ. ಅಂತೆಯೇ 100-200 ಎಕರೆಯಷ್ಟು ದೊಡ್ಡ ಮಸೀದಿಗಳೇನಿತ್ತು ಅವುಗಳಲ್ಲಾಗ್ತಿದ್ದಂತಹ ಆ ಉಗ್ರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಭಯೋತ್ಪಾದಕರ ತಾಣಗಳದು. ಆ 9 ಭಯೋತ್ಪಾದಕ ತಾಣಗಳ ಮೇಲೆ ನಡೆದಂತಹ ಏರ್ ಸ್ಟ್ರೈಕ್ ಇದು. ಬೆಳಗಿನ ಜಾವ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಮಾಡಿದೆ. ಮಾಡಲೇಬೇಕಿತ್ತು. ಹೇಗೆ ಉತ್ತರವನ್ನು ಕೊಡುತ್ತೆ ಈ ಭಾರತ ಸರ್ಕಾರ, ಹೇಗೆ ಉತ್ತರವನ್ನು ಕೊಡುತ್ತೆ ಈ ಭಾರತೀಯ ಸೇನೆ ಅಂತ ಭಾರತೀಯರಷ್ಟು ರಕ್ತ ಕುದೀತಾ ಇತ್ತು. ಅಂತೆಯೇ ಕಾದು ಕೂತಿದ್ರು. ರಾತ್ರೋರಾತ್ರಿ ನಡೆದಿರುವಂಥ ಏರ್ ಸ್ಟ್ರೈಕ್ ಇದು, ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪಹಲ್ಗಾಮ್ ಅನ್ನೋದು ಸುಂದರ ತಾಣ. ಆ ಸುಂದರ ತಾಣದಲ್ಲಿ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ನವಜೋಡಿಗಳು ಅಲ್ಲಿಗೆ ಹೋಗಿದ್ರು. ಮದುವೆಯಾಗಿ ಮಕ್ಕಳ ಜೊತೆ ಹಲವರು ಹೋಗಿದ್ರು. ಆದರೆ ಅಲ್ಲಿದ್ದಂತಹ ಪ್ರವಾಸಿಗ ಪುರುಷರನ್ನು ಟಾರ್ಗೆಟ್ ಮಾಡಿದ್ರು ಆ ಉಗ್ರರು. ಅವರನ್ನು ಕಳೆದುಕೊಂಡಂತಹ ಹೆಣ್ಣು ಮಕ್ಕಳ ಸ್ಥಿತಿಯ ಆಧಾರದಲ್ಲಿ ಆಪರೇಷನ್ ಸಿಂಧೂರ ಅನ್ನುವಂಥ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ಮಾಡಿದೆ. ಸ್ವಲ್ಪ ಸಮಯದ ಹಿಂದೆ ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರನ್ನು ಪ್ರಾರಂಭಿಸಿದ್ವು. ಅಂದರೆ ಮಧ್ಯರಾತ್ರಿ ನಡೆದಂತಹ ಘಟನೆ ಇದು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ LOC ಏನಿದೆ, ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯನ್ನು ನಡೆಸಲಾಯಿತು. ಭಾರತೀಯ ರಕ್ಷಣಾ ಸಚಿವಾಲಯ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ಕ್ಲಾರಿಫಿಕೇಶನ್ ಕೊಟ್ಟಿದೆ. ನೀವು ಕೆಲವೊಂದು ವಿಡಿಯೋಗಳಲ್ಲಿರುವಂತಹ ಆ ಪಾಕಿಸ್ತಾನಿ ಪ್ರಜೆಗಳ ಕೆಲವೊಂದು ಆಡಿಯೋವನ್ನು ಕೂಡ ಗಮನಿಸಬಹುದು. ಆ ತೀವ್ರತೆ ಅನ್ನೋದು ಎಷ್ಟಿತ್ತು ಅಂತ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆ ದೂರದಲ್ಲಿ ನೋಡಿ ಮಿಸೈಲ್ದು ಹೆಂಗೆ ಬಾಂಬ್ ಬೀಳುತ್ತೆ. ಆ ಸಂದರ್ಭದಲ್ಲಿ ಅಲ್ಲಾಹ್ ಅಂತ ಹೇಳಿಬಿಟ್ಟು ಅಲ್ಲಿದ್ದಂಥವರು ಕೂಗಾಟವನ್ನು ನಡೆಸುವಂಥ ದೃಶ್ಯವನ್ನು ನೀವಿಲ್ಲಿ ನೋಡಬಹುದು. ಒಟ್ಟು 9 ತಾಣಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಈ ನಿಖರ ದಾಳಿಯಲ್ಲಿ ಕ್ಷಿಪಣಿಯನ್ನು ಬಳಸಲಾಗಿದೆ. ಹೌದು, ಮಿಸೈಲ್ಗಳನ್ನು ಬಳಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ರಾತ್ರಿಯಿಡೀ ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆಯ ಮೇಲ್ವಿಚಾರಣೆಯನ್ನು ನೋಡಿಕೊಂಡಿದ್ದಾರೆ ಮತ್ತು ಈಗಲೂ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ನಾವು ಒಂದೊಂದಾಗಿ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಆಪರೇಷನ್ ಸಿಂಧೂರ್ ಅಂದ್ರೇನು ಅಂತ. ಭಾರತದ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದಂತಹ ಒಂದು ಸ್ಟ್ರೈಕ್ ಇದು. ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ 9 ಸ್ಥಳಗಳನ್ನು ಗುರಿಯಾಗಿಸಿಕೊಳ್ಳಲಾಗಿತ್ತು. ಅಂತೆಯೇ ಆ ಜಾಗಗಳನ್ನು ಹೊಡೆದುರುಳಿಸಲಾಗಿದೆ.
ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ಯೋಜಿಸಿ ಕಾರ್ಯಗೊಳಿಸುತ್ತಿದ್ದ ಸ್ಥಳಗಳು ಇವುಗಳೇ ಅಂತ ಹೇಳಲಾಗ್ತಾ ಇದೆ. ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ಕೆಲವೊಂದು ಮಸೀದಿಗಳಂತೂ 100 ಎಕರೆ ವ್ಯಾಪ್ತಿಯಲ್ಲಿದ್ವು. ಅದು ಕುರಾನನ್ನು ಅಲ್ಲಿ ಬೋಧಿಸ್ತಾರ? ನೋ, ಉಗ್ರ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡುವಂತಹ, ಉಗ್ರ ಚಟುವಟಿಕೆಗೆ ಉಗ್ರರನ್ನು ತಯಾರು ಮಾಡುವಂಥ ತಾಣಗಳಾಗಿದ್ವು. ಅವುಗಳನ್ನೇ ಇಲ್ಲಿ ಹೊಡೆದುರುಳಿಸಲಾಗಿದೆ. ನೋಡಿ, ಇದೆಲ್ಲದರ ಜೊತೆಗೆ ಪಾಕಿಸ್ತಾನದ ಸೇನೆ 6 ಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆದಿದೆ ಅಂತ ಹೇಳಿದೆ. ಪಾಕಿಸ್ತಾನದ ಸ್ಟೇಟ್ಮೆಂಟ್ ಏನು ಅನ್ನೋದು ಕೂಡ ಬಹಳ ಮುಖ್ಯ. ನೋಡಿ, ನಮ್ಮ ನಾಗರಿಕರನ್ನ ಭಾರತ ಟಾರ್ಗೆಟ್ ಮಾಡಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಹೊರಗೆ ಬಂದಿದ್ರೆ, ಮಗದೊಂದು ಕಡೆ 6 ಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ನಡೆದಿರುವಂಥ ದಾಳಿ ಅಂತ ಹೇಳಿಕೊಂಡಿದೆ. ಕಾರ್ಯಾಚರಣೆಯಲ್ಲಿ ನಿಷೇಧಿತ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಗುಂಪುಗಳ ನೆಲೆಯಿರುವ ಬಹವಾಲ್ಪುರದಲ್ಲಿ ಮರ್ಕಜ್ ಸುಬಾನ್ ಅಲ್ಲಾ ಮಸೀದಿ, ನಾನಾಗಲೇ ಉಲ್ಲೇಖ ಮಾಡ್ತಿದ್ದೆ, ಇವೆಲ್ಲ ದೊಡ್ಡ ದೊಡ್ಡ ಮಸೀದಿಗಳಲ್ಲಿ ಏನಾಗಬೇಕು? ಪ್ರಾರ್ಥನೆಗಳಾಗಬೇಕು, ಸರ್ವೇ ಜನಃ ಸುಖಿನೋ ಭವಂತು ಅನ್ನುವಂತಹ ಪಾಠದ ಪ್ರವಚನಗಳಾಗಬೇಕು. ಆದರೆ ಇಲ್ಲಿ ನಡೀತಾ ಇದ್ದದ್ದೇ ಬೇರೆ. ಹೌದು, ಉಗ್ರ ಚಟುವಟಿಕೆಗಳು ನಡೀತಾ ಇತ್ತು. ಬಹವಾಲ್ಪುರದಲ್ಲಿ ಮರ್ಕಜ್ ಸುಬಾನ್ ಅಲ್ಲಾ ಮಸೀದಿ, ತೆಹರಾ ಕಲಾನ್ನಲ್ಲಿರುವಂಥ ಸರ್ಜಾಲ್, ಕೋಟ್ಲಿಯ ಮರ್ಕಜ್ ಅಬ್ಬಾಸ್, ಮುಜಾಫರಾಬಾದ್ನ ಸೈಯದ್ ಬಿಲಾಲ್ ಕ್ಯಾಂಪ್ಗಳ ಮೇಲೆ ಭಾರತ ನಡೆಸಿರುವಂಥ ದಾಳಿ ಇದು. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಶಿಬಿರಗಳಿರುವ ಮುರ್ಡಿಕಿಯ ಮರ್ಕಜ್ ತೈಬಾ, ಬರ್ನಾಲಾದಲ್ಲಿ ಮರ್ಕಜ್ ಅಲ್ಹೆ ಹದೀತ್ ಮತ್ತು ಮುಜಾಫರಾಬಾದ್ನ ಶ್ವಯಾಯಿ ನಲ್ಲಾ ಮೇಲೆ ಈ ದಾಳಿ ನಡೆದಿದೆ. ಮಧ್ಯರಾತ್ರಿ 1:44. ಊಹೆಗೂ ಕೂಡ ನಿಲುಕಿಲ್ಲ ಅಂತ ಒಂದು ದಾಳಿ ನಡೆದಿದೆ. ಭಾರತದ ಈ ಕ್ಷಿಪಣಿ ದಾಳಿಯನ್ನು ಹೀಗಾಗುತ್ತೆ ಅಂತ ಪಾಕಿಸ್ತಾನ ಊಹೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನೋ ಒಂದಾಗುತ್ತೆ ಅನ್ನುವಂಥ ಕ್ಲಾರಿಟಿ ಡೆಫಿನೆಟ್ಲಿ ಪಾಕಿಸ್ತಾನಕ್ಕಿತ್ತು. ಹಾಗಾಗಿನೇ ಮಧ್ಯಸ್ಥಿಕೆ ವಹಿಸೋದಕ್ಕೆ ಎಲ್ಲ ರಾಷ್ಟ್ರಗಳ ಮೊರೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು. ನೋಡಿ, ಒಂದು ದೊಡ್ಡ ಮಟ್ಟದ ಯುದ್ಧ ಆಗುತ್ತೆ ಎಂದ ಸಂದರ್ಭದಲ್ಲಿ ಭಾರತದ ಬೆಂಬಲಕ್ಕೆ ಯಾರೆಲ್ಲ ನಿಂತ್ಕೊಳ್ಬಹುದು ಅಂದಾಗ ಭಾರತಕ್ಕೆ ಮೊದಲಿಗೆ ನೆನಪಿಗೆ ಬರುವಂತಹ ಸ್ನೇಹಪರ ರಾಷ್ಟ್ರ ಅಂದರೆ ಅದು ಇಸ್ರೇಲ್. ನೋಡಿ, ಪಾಕ್ ಆ ಇಸ್ರೇಲ್ ಮುಖ್ಯಸ್ಥರನ್ನು ಕೂಡ ಭೇಟಿ ಮಾಡುವಂತಹ, ಮಾತುಕತೆ ನಡೆಸುವಂಥ ಪ್ರಯತ್ನವನ್ನು ಮಾಡುತ್ತೆ. ನಮ್ಮ ಕಡೆಯಿಂದ ತಪ್ಪಾಗಿದೆ, ಉಗ್ರರ ದಾಳಿಯಾಗಿದೆ, ಆದರೆ ಭಾರತ ಯುದ್ಧಕ್ಕೆ ಸನ್ನದ್ಧವಾಗ್ತಾ ಇದೆ, ಇದನ್ನು ತಪ್ಪಿಸುವ ಪ್ರಯತ್ನಗಳಾಗಬೇಕು ಅನ್ನುವಂಥ ಪ್ರಯತ್ನ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇತ್ತು. ನೋಡಿ, 9 ಉಗ್ರರ ಅಡಗು ತಾಣಗಳೇನಿತ್ತು ಆ ಸ್ಥಳಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಅಂತ್ಯೇ ನಡೆದಂತಹ ಉಗ್ರ ದಾಳಿಯ ಜೀ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಫುಟೇಜ್. ದಾಳಿಯ ನಂತರ ಪರಿಸ್ಥಿತಿ ನೋಡಿ ಹೇಗಾಗಿದೆ. ನೋಡಿ, ನಾನಾಗಲೇ ಉಲ್ಲೇಖ ಮಾಡ್ತಿದ್ದೆ, ಪ್ರಮುಖ ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ಉಗ್ರರ ತಾಣಗಳೇನಿತ್ತು ಅದನ್ನೇ ಫಿನಿಶ್ ಮಾಡಿರುವಂಥದ್ದು. ಈ ದಾಳಿಯ ನಂತರ ಸದ್ಯ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನೋಡ್ಬೋದು. ಜಿ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತೀಯ ಸೇನಾ ದಾಳಿಗೆ ಪಾಕಿಸ್ತಾನ ಯಾವ ರೀತಿ ತತ್ತರಿಸಿ ಹೋಗಿದೆ ಅಂತ ನೀವು ಈ ದೃಶ್ಯವನ್ನು ಗಮನಿಸಬಹುದು. ಎಲ್ಲವೂ ಸ್ತಬ್ಧ, ನಿಶ್ಶಬ್ದ. ಯಾಕಂದರೆ ಆ ಉಗ್ರರ ಆ ತಾಣಗಳನ್ನು ಫಿನಿಶ್ ಮಾಡುವಂಥ ನಿಟ್ಟಿನಲ್ಲಿ ಆದಂತಹ ದಾಳಿ ಇದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೆಲ್ಲ ಯಾವ ಜಾಗಗಳು ಅಂತ ಹೇಳಿ ನೋಡಿ. ಬಹವಾಲ್ಪುರದ ಮರ್ಕಜ್ ಸುಬಾನ್ ಅಲ್ಲಾ ಮಸೀದಿ, ತೆಹರಾ ಕಲಾಲ್ನಲ್ಲಿರುವ ಸರ್ಜಾಲ್, ಕೋಟ್ಲಿಯ ಮರ್ಕಜ್ ಅಬ್ಬಾಸ್, ಮುಜಾಫರಾಬಾದ್ನ ಸೈಯದ್ ಬಿಲಾಲ್ ಕ್ಯಾಂಪ್ಗಳ ಮೇಲೆ ಭಾರತ ದಾಳಿ ನಡೆಸಿತು. ದಾಳಿಯ ನಂತರದ ಸಂದರ್ಭದಲ್ಲಿ ಸದ್ಯ ಪರಿಸ್ಥಿತಿ ಹಿಂಗಾಗಿದೆ. ಇವೆಲ್ಲವೂ ಕೂಡ ಉಗ್ರರು ಉಗ್ರ ಚಟುವಟಿಕೆಗೆ ಬಳಸ್ತಾ ಇದ್ದಂತಹ ತಾಣಗಳು. ಹಲವಾರು ಸಂದರ್ಭದಲ್ಲಿ ಬಾಲಾಕೋಟ್ ಇರ್ಬೋದು, ಈ ಸರ್ಜಿಕಲ್ ಸ್ಟ್ರೈಕ್ಗಳಾದಾಗ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಭಾರತೀಯರು ಕೇಳಿದರು. ಸೊ ಆ ಪ್ರಯತ್ನ ಈ ಮೂಲಕ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. LET ಕಮಾಂಡರ್ ಮುದಾಸಿರ್ ಕತೆ ಫಿನಿಶ್.
ರೈಟ್, ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್ ನೀವೇನು ಗಮನಿಸ್ತಾ ಇದ್ದೀರಿ, ದೃಶ್ಯಾವಳಿಯನ್ನು ನೋಡಬಹುದು. ಒಂದು ಕಡೆ ಏನಾಗಿದೆ, ರಾತ್ರಿ 1:44 ಸುಮಾರಿಗೆ ಭಾರತದ ಕಡೆಯಿಂದ ಆ ಉಗ್ರರ ಅಡಗುತಾಣಗಳನ್ನು ಗುರುತಿಸಿ ಹೊಡೆದುರುಳಿಸುವ ಎಲ್ಲ ಪ್ರಯತ್ನ ಆಗಿದೆ. ರಾತ್ರಿ ಸರಿಸುಮಾರು 1:45 ಆಗಿರುವಂತಹ ಒಂದು ಸ್ಟ್ರೈಕ್, ಇದು ಏರ್ ಸ್ಟ್ರೈಕ್. ಹಾಗಂತ ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ಳುತ್ತಾ? ನೋ, ಪಾಕಿಸ್ತಾನದ ಪ್ರತೀಕಾರದ ದೃಶ್ಯ ಇದು. ಈಗಾಗಲೇ ತಾನು ಇನ್ನೋಸೆಂಟ್ ಅಂತ ಹೇಳಿ ತೋರಿಸುವಂಥ ಪ್ರಯತ್ನದ ನಡುವೆ ಪಾಕಿಸ್ತಾನ ಸೇನೆಯ ಕಡೆಯಿಂದ ಆಗಿರುವಂತಹ ದಾಳಿ ಇದು. ನೋಡಿ, ಭಾರತದ ಅಂದರೆ ಜಮ್ಮು ಕಾಶ್ಮೀರದ ಪೌಂಚ್ ಭಾಗದಲ್ಲಿ ಪಾಕಿಸ್ತಾನದ ಕಡೆಯಿಂದ ಆಗಿರುವಂತಹ ದಾಳಿ ಇದು. ಭಾರತದ ಮೇಲೆ ಆಗಿರುವಂತಹ ದಾಳಿ ಕಾಶ್ಮೀರದ ಪೌಂಚ್ ಮೇಲೆ ನೋಡಿ ಪಾಕಿಸ್ತಾನದ ಕಡೆಯಿಂದ ದಾಳಿಯಾಗಿದೆ. ಸೊ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಎಲ್ಲವೊಂದು ಶಬ್ದ. ಮೊನ್ನೆ ಒಂದು 5 ದಿವಸದ ಹಿಂದೆ ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ಕೂಡ ಏರ್ ಸ್ಟ್ರೈಕ್ ಅಥವಾ ಭಾರತದ ಕಡೆಯಿಂದ ಸೇನಾ ದಾಳಿ ಆಗಬಹುದಿತ್ತು. ಈ ಗಡಿ ಭಾಗದ ಕೃಷಿ ಚಟುವಟಿಕೆಗಳನ್ನು 48 ಅವರ್ಸಲ್ಲಿ ಕ್ಲಿಯರ್ ಮಾಡಿಬಿಡಿ ಅಂತ BSF ಯೋಧರು ಅಲ್ಲಿನ ಕೃಷಿ ಚಟುವಟಿಕೆಯನ್ನು ಮಾಡುವಂಥ ಕೃಷಿಕರಿಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು. ಅಂದರೆ ಆ ಯುದ್ಧ ಸನ್ನದ್ಧ ಅನ್ನೋದಕ್ಕೆ ಪ್ರಿಪ್ರೇಷನ್, ಅದು ಪ್ರಿಪ್ರೇಷನ್ ಅಂತ ಕರೀತಾರೆ. ಈ ಕಡೆಯಿಂದ ಏನೋ ಆಗುತ್ತೆ ಅನ್ನೋದಾದರೆ, ಭಾರತದ ಕಡೆಯಿಂದ ಏನಾದರೂ ಆಗುತ್ತೆ ಅನ್ನೋದಾದರೆ, ಹತ್ತು ಕಡೆ ಪಾಕಿಸ್ತಾನದ ಕಡೆಯಿಂದ ಏನಾದರೂ ಆಗಬೇಕಲ್ಲ. ಸೊ 1:44 ಸುಮಾರಿಗೆ ಭಾರತದ ಕಡೆಯಿಂದ, ಸೇನೆಯ ಕಡೆಯಿಂದ ಹೇಗೆ ಆ ಕೆಲವೊಂದು ಮಸೀದಿಗಳನ್ನು, ಉಗ್ರ ಚಟುವಟಿಕೆಗಳ ತಾಣವನ್ನು ಹೇಗೆ ಟಾರ್ಗೆಟ್ ಮಾಡಲಾಯಿತು, ಅಂತೆಯೇ 3 ಗಂಟೆ ಬೆಳಗಿನ ಜಾವದ ನಂತರ ಕಾಶ್ಮೀರದ ಪೂಂಚ್ ಪ್ರದೇಶದಲ್ಲಿ ಪಾಕಿಸ್ತಾನದ ಕಡೆಯಿಂದ ಆಗಿರುವಂತಹ ದಾಳಿ ಇದು. ಸೊ ಸದ್ಯದ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನು ಏನು ಗಮನಿಸ್ತಾ ಇದ್ದೀರಿ, ದಾಳಿಯ ನಂತರದ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್, ಭಾರತದ ಕಡೆಯಿಂದ ಆದ ದಾಳಿಯ ನಂತರದ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಕಾಶ್ಮೀರದ ಪೌಂಚ್ ಜಾಗದಲ್ಲಿ ಪ್ರತಿ ದಾಳಿಯಾಗಿದೆ. ಸೊ ಸದ್ಯ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಭಾರತದ ಮುಕುಟ. ಅದು ಆ ಮುಕುಟದ ಮೇಲೆ ದಾಳಿ ಪ್ರತಿ ದಾಳಿಗಳು ನಡೀತಾ ಇದೆ.